ಬಂದವ ವಾರ ಆಗಕ್ಕಿಲ್ಲ 15 ದಿನ ಆಗಕ್ಕಿಲ್ಲ ಬ್ಯಾಗ್ ಹಿಡ್ಕೊಂಡು ಕಾರ್ ಕರ್ಕೊಂಡು ಗಂಡ ಕರ್ಕೊಂಡು ಬಂದ್ಬಿಡ್ತೀಯಲ್ಲ ನೀನು. ನಾನು ಯಾರ ಮನೆಗೂ ಬಂದಿಲ್ಲ, ಹೋಗಲು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ. ನೋಗು ಹವ 3 kg ಕೋಳಿ ಬಾಡ ತಂದು ಸಾರು ಮಾಡಿ ಇಟ್ಕೊಳ್ಳಿ, ಉಂಡ್ಬಿಟ್ಟು ಕುತ್ಕೋ ಹೋಗಿ. ಹೋಗಲ್ಲ, ಬಾರ ಒಳಗ್ ನೋಡ್ಕೊಂತೀನಿ ನಿನ್ನ. ಏನೇ ಇರು ಒಂದ್ ನಿಮಿಷ, ಅರ್ಜೆಂಟ್ ಒಬ್ರಿಗೆ ಫೋನ್ ಮಾಡೋದೈತಿ, ಫೋನ್ ಮಾಡ್ಕೊಂಡ್ ಬರ್ತೀನಿ. ದಿನ ಇದೇ ಒಳ್ಳೆ ಆಗೋಯ್ತು ನಿಂದು. ಅಯ್ಯೋ ಎಲ್ಲಾನು ನಾನೇ ಮಾಡ್ಬೇಕಲ್ಲ. ಯಾರಪ್ಪ ಇಷ್ಟೊತ್ತಿಗೆ ಫೋನ್ ಮಾಡೋರು? ಹಲೋ ಹಲೋ, ನಾನ್ ನಿಮ್ಮ ಮಾವ ಮಾತಾಡ್ತಾ ಇರೋದು. ಯಾರು ಬಾಬಾ? ಅದೇಪ್ಪ ನಿಮ್ಮ ಅಕ್ಕ ಚಿನ್ನ ಚಿನ್ನ ಅಂತ ದಿನ ಒಳ್ಳೆ ಮಾಡ್ತಾ ಇದ್ದಾಳೆ. ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಊರಿಗೆ ಹೊರಟು ಬರ್ಲಾ? ತಲೆ ಕೆಡ್ಸ್ಕೊಂಬೇಡ ನೀನು, ನಾನು ಅವನಿ ತಲೆ ಕೆಡ್ಸ್ಕೊಬೇಡ. ಅವಳೇ ಜಗಳ ತೆಗಿತಾಳೆ. ಜಗಳೇನು ಬಾಬಯ್ಯನ ದಿನ ಜಗಳ ಮಾಡ್ತಾ ಇದ್ದಾಳೆ. ನಾನು ಆಲ್ರೆಡಿ ಹತ್ತು ಗಾಡಿ ತಗೊಂಡು ನೀ ಕರ್ಕೊಂಬ, ನಾ ಇಲ್ಲಿ ನೋಡ್ಕತೀನಿ. ಒಂದ್ 4 ಜೊತೆ ಬಟ್ಟೆ ತಗೊಂಬರ್ಲಾ? ಒಂದೇ ಜೊತೆ ಉಟ್ಬಟ್ಟೆ ಅಲ್ವಾ, ಹಂಗೆ ಕಳ್ಸ್ಕೊಡ್ತೀನಿ. ಬಾಬಯ್ಯನ ನನ್ನ ಪಾಲಿ ನೀನೇ ದೇವ್ರು. ಅದೇನ್ ಮಾಡ್ತೀಯ ಮಾಡು, ಹಾಲಾಗ ಹಾಕ್ತೀಯ ನೀರ್ ಹಾಕ್ತೀಯ ನೋಡು. ಸರಿ ಸರಿ ಸರಿ, ನೀ ಬಾ ತಲೆ ಕೆಡ್ಸ್. ಆಮೇಲೆ ನಾವು ಹಿಂಗಿದೀವಿ ಅಂತ ಹೇಳ್ಕೊಬೇಡ, ಹಂಗೆ ಇದೀವಿ ಅನ್ಕೋ. ಹಾ ಬರದ್ನಾ? ಸರಿ ಓಕೆ ಬಾಬಯ್ಯನ, ಓಕೆ ಓಕೆ ಓಕೆ. ಸರಿ ಸರಿ ಆಯ್ತು. 4 hours later. ಏನು ಯೋಗ್ಯತೆ, ನಾನು ಒಂದು ಸರ ಮಾಡಿಸ್ಕೊಡೆ ಅಂತಂದ್ರೆ ಅದಕ್ಕೂ ಕಿಟಿ ಮಾಡ್ತಾನೆ. ನಿನ್ನ ಜೀವನದಾಗ ಏನು ಮಾಡಿಸ್ಕೊಡಕ್ಕೆ ಯೋಗ್ಯತೆನೇ ಇಲ್ಲ ನೀನು. ಇರ್ಲಿ ಆಗೋದಾಯ್ತು ಬಾ. ಯಾಕಂಗ್ ಮಾಡ್ತೀಯ, ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದೇ ಮನೆ ತರ ಎಲ್ಲ ಹೇಳ್ತೀಯಲ್ಲ ನೀನು. ಇರ್ಲಿ ಬಾ, ಮಾಡಿಸ್ಕೊಡ್ತೀನಿ. ಏನ್ ಮಾಡಿಸ್ಕೊಟ್ಟಿ ನೀನು? ಇಷ್ಟ ದಿನದಿಂದ ಬರೀ ಇದನ್ನೇ ಹೇಳ್ತಾ ಇದ್ದೀಯ, ಮಾಡಿಸ್ಕೊಡ್ತೀನಿ. ನನಗೂ ಸಾಕಾಗೋಗೈತೆ ನಿನ್ ಕಾಲಾಗ. ಮನೆ ಬಂತು, ಕೂಗಾಡ್ಬೇಡ, ರಂಪಾಟ ಮಾಡ್ಬೇಡ, ಗೊತ್ತಾಯ್ತಾ? ನನಗೆ ಯಾವ್ದೋ ದುಡ್ಡು ಬರೋದೈತಿ, ನಾನು ಬಂದ ತಕ್ಷಣ ನೀನು ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡ್ತಿ ಇದುವರೆಗೂ ಇದನ್ನೇ ಹೇಳ್ತಿದೀಯ. ನಾನಂತೂ ಬಿಡೋದಿಲ್ಲ ನಿನಗೆ. ಇವತ್ತು ಎರಡಗೊಂದು ತೀರ್ಮಾನ. ಹೋಗೆ ಮಾಡಿಸ್ಕೊಡಕ್ಕಾಗಲ್ಲ, ಏನ್ ಮಾಡ್ಬೇಕು ಮಾಡ್ಕೊ ಹೋಗೆ. ಇಲ್ಲ ನಿನ್ ತಮ್ಮಯ್ಯ ಹಂಗಂತ ಅನ್ನಕ್ಕಾಗುತ್ತಾ? ಮಾಡಿಸ್ಕೊಡ್ತೀನಿ. ಬೇಕಾಗಿಲ್ಲ, ಇವತ್ತು ಎರಡಗೊಂದು ತೀರ್ಮಾನ ಆಗ್ಲೇಬೇಕು. ದಯವಿಟ್ಟು ಸುಮ್ಮನೆ ಕೂಗಾಡ್ಬೇಡ, ಮನೆ ಬಂತು. ಎರಡಗೊಂದು ತೀರ್ಮಾನ ಆಗ್ಲೇ ಬಿಡ್ಲಿ. ಭಗವಂತ ಮನೇಲಿ ಏನ್ ರಂಪಾಟ ಮಾಡ್ತಾಳೋ ಏನೋ, ಶಿವಶಿವನೇ ಭಗವಂತ ನೋಡೋಣ. ಮೇನು ಹಾಕುದಿಲ್ಲ, ಕರನು ಬಿಡುದಿಲ್ಲ, ತೊಟ್ಟನು ತಗೋದಿಲ್ಲ. ಇಷ್ಟ ಮಾಡಿಸ್ಕೊಡ್ತೀನಿ. ಕೇಳೋರಿಲ್ಲ ಏನ್ ಮಾಡಿಯ? ಬಂದವ ವಾರ ಆಗಕ್ಕಿಲ್ಲ 15 ದಿನ ಆಗಕ್ಕಿಲ್ಲ ಬ್ಯಾಗ್ ಹಿಡ್ಕೊಂಡು ಕಾರ್ ಕರ್ಕೊಂಡು ಗಂಡ ಕರ್ಕೊಂಡು ಬಂದ್ಬಿಡ್ತೀಯಲ್ಲ ನೀನು. ನಾನು ಯಾರ ಮನೆಗೂ ಬಂದಿಲ್ಲ, ಹೋಗಲು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ. ನೋಗು ಹವ 3 kg ಕೋಳಿ ಬಾಡ ತಂದು ಸಾರು ಮಾಡಿ ಇಟ್ಕೊಳ್ಳಿ, ಉಂಡ್ಬಿಟ್ಟು ಕುತ್ಕೋ ಹೋಗಿ. ಹೋಗಲ್ಲ, ಯಾರಪ್ಪನ ಮನೆದು ತಿಂತಿಲ್ಲ, ನಮ್ಮ ಅಪ್ಪನ ಮನೆ ಮಾಡಿ ತಿಂತಾ ಇದ್ದೀನಿ. ಬಂದ್ಬಿಟ್ಟ ಬಾರಿ. ಅಯ್ಯೋ ದೇವ್ರೆ, ಈ ಕಡೆ ಗಂಡನ ಮನೇಲಿ ಮರೋದಿಲ್ಲ, ಈ ಕಡೆ ತವ್ರ ಮನೇಲಿ ಮರೋದಿಲ್ಲ. ಏನ್ ಕರ್ಮನಪ್ಪ. ಇಲ್ಲೇ ಅದರ ಊರಿಗೆ ಕೊಟ್ಟಿದ್ರಲ್ಲ, ಮದುವೆ ಆಗಿರ್ತಿದ್ದಿಲ್ಲ. ಹೋಗಿ ದಾವಣಗೆರೆ ಕೊಟ್ಟಿಯಲ್ಲೇ 350 ಕಿಲೋಮೀಟರ್ ದೂರದಾಗ ಕೊಟ್ಟು ನನ್ ಗೋಲ್ ಕೇಳೋರು ಯಾರಿಲ್ವೇ? ಮನೆಗ್ ಬಂದ್ರು ತವ್ರ ಮನೆ ಅಂತ ಬಂದ್ರೆ ಬಾಕಲ್ದಾಗಿ ನಿಲ್ಸ್ಕೊಂಡ್ ಬಾಯಿ ತುಂಬಾ ಮುಗಿತಾವನೆ. ಕೇಳೋರು ಯಾರಿಲ್ವೇ? ಅಯ್ಯೋ ಅತ್ತೆ ಒಳಗೆ ಯಾರು ಇಲ್ಲ, ಇಷ್ಟೊತ್ತ ಮಾಡಿ ನಾಲ್ಕು ಒಳಗೆ ವೇಸ್ಟ್ ಆಗುತ್ತೆ. ಏನವ್ವ ಮಗಳೇ, ಈಗೊಂದು ವಾರ ಆಯ್ತಲ್ಲವ ಊರ್ಗ್ ಹೋಗಿ. ಏನವ್ವ ಅಟ್ಟಿಗೆ ಹೋಗಿಲ್ಲವ, ನಾನು ಕಳಿಸ್ಬೇಡವ ನನ್ನ. ಯಾಕವ್ವ ಚಿನ್ನಂತ ಅಡಿವಲ್ಲವ, ಯಾಕವ್ವ ಬಂದಿದೀಯ? ಆ ಚಿನ್ನನ 1 ಗ್ರಾಮ್ ಚಿನ್ನ ಮಾಡಿಸ್ಕೊಟ್ಟಿಲ್ಲ ನಿನ್ನ ಅಳಿಯ. ಅವರೇ ಚಿನ್ನ, ನಿನ್ಗೆ ಅಂತ ಚಿನ್ನ ಬೇಕವ್ವ? ಇದುವರೆಗೂ 1 ಗ್ರಾಮ್ ಚಿನ್ನ ಮಾಡಿಸ್ಕೊಟ್ಟಿಲ್ಲ. ಈ ತಲೆ ತಗೊಂಡು ಏನ್ ಮಾಡ್ತೀಯ? ನನಗ್ ಬೇಕಾಗಿಲ್ಲ ಇವನು, ನಾನು ಹೋಗಕ್ಕಿಲ್ಲ, ಇವ್ನ ಅಟ್ಟಿಗೆ ಹೋಗಕ್ಕಿಲ್ಲ. ಏನ್ ಅನ್ನೋದಿಲ್ಲ ಜನ, ಊರ್ ಜನ ಕೂಗುವಂಗೆ ಬಾಕಿ ಬ್ಯಾಗ್ ತಂದು ಅಕ್ಕಪಕ್ಕದವರೆಲ್ಲ ಕೇಳಿಸ್ಕೊತಾರೆ, ಆಡ್ಕೊತಾರೆ. ಮಗ ಕೊಟ್ಬಿಟ್ಟಮೀಗ ಹೆಂಗ ಸೌರ್ಸ್ಕೈರವ ಚಿಂದಂತ ಹೇಳಿ ಯಾಕನವ. ಬೇಡವ, ನಾನು ಅಟ್ಟಿಗೆ ಹೋಗಕ್ಕಿಲ್ಲವ, ಕಳಿಸ್ಬೇಡವ ನನ್ನ. ಬೇಡಕನ್ನು ಕಳಿಸ್ಬೇಡ, ಇಲ್ಲ ಮಾಡಿಕೋ. ಕೋಳೇಶ್ವರ್ ಮಾಡಿದಿಲ್ಲ ಇಕ್ಕು ಹೊಂದ್ಬಿಟ್ಟು ಕುಂತಿರ್ಲಿ. ಮಗ ಬಂದದೆ ನಿಧಾನದಲ್ಲಿ ಮಾತಾಡುಮ್ಮ. ನಮ್ಮನೆ ಅಂತಿದ್ದೀನಿ, ನೀನೇನ್ ಹೇಳ್ತೀಯ? ಬಾರ್ಬೇಡ, ಹೊಟ್ಟೆ ತುಂಬದಿತ್ತು. ಅಲ್ಲ ದಾವಣಗೆರೆಯಿಂದ ಇಲ್ಲಿಗೆ ಉಣ್ಣಕ್ ಬಂದಿದ್ದಾಳೆ ಇವಳು. ಊಟ ಮಾಡು ಫಸ್ಟ್, ಊಟ ಮಾಡು. ಯವ್ವ, ಫ್ರೈ ಮಾಡಿಯ ಸಾರು ಮಾಡಿಯ? ಕಿತ್ತದಾಳೆ ಇಷ್ಟೊತ್ಕಂತ ಅಲ್ಲಿ ಡ್ರಾಮಾ ಮಾಡ್ಬಿಟ್ಟು ಈಗ ಫ್ರೈ ಮಾಡಿದ್ಯಾ ಸಾರು ಮಾಡಿದ್ಯೋ ಅಂತೀಯ. 8 ತಿನ್ಕು ಇದೆಯೇ ಆಯ್ತು. ಬಾ
ಸುಮ್ಮನಿರಮ್ಮ, ನಿಂಗ್ ಗೊತ್ತಾಗೋದಿಲ್ಲ ಅವ್ನು ಹೆಂಗ್ ದಾರಿ ತರ್ಬೇಕಂತ ನಿನ್ ಅಳಿಯಾಗೆ. ಫಸ್ಟ್ ಚುರು ಚುರು ಅಂತ ಹೊಟ್ಟೆ ಉಣ್ಣೆ ತಿಕ್ಕು, ಆಮೇಲೆ ಸಮಾಧಾನ ಜಗಳ ಮಾಡ್ತೀನಂತೆ. ಆಹಾ ಈ ನಿನ್ನ ಆಟವ ನನ್ ಕಾಡ್ನೆ ಎಂಟು ತಿನ್ಕು ಇಡ್ಲಿ ಆಯ್ತು ನಿನ್ನ ಆಟ. ಬಾ ಚಿಂದಂತ ಅಡಿಯ ಅವ್ನಿಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕಂತ ನಿಂಗ್ ಗೊತ್ತಿಲ್ಲ. ನೋಡ್ ಬಾವ, ನೀನೇನು ತಲೆ ಕೆಡ್ಸ್ಕೊಬೇಡ. ಅವಳ ಆಡ್ದಂಗ ಆಡ್ಲಿ, ಅರ್ಚಾಡ್ಕಳಿ ಕಿರ್ಚಾಡ್ಕಳಿ, ₹1 ಚಿನ್ನ ಕೊಡಿಸ್ಬೇಡ. ನಾನು ಅವನಿಗೆ ಮ್ಯಾನೇಜ್ ಮಾಡ್ತೀನಿ. ಬಾಮೆ ನಿನ್ನ ಕೆಂದೆ ನಾನು ಇಲ್ಲಿಗೆ ಬಂದಿದ್ದೀನಿ. ಹಾಲಾಗ ಹಾಕ್ತೀಯೋ ನೀರಾಗ ಹಾಕ್ತೀಯೋ ನೋಡು, ಹೊರಗ್ ಚೆಲ್ಬೇಡ. ಇನ್ನೊಂದ್ಸಲ ಬಂಗಾರ ಅಂತ ನಿಮ್ ಮನೆಗ್ ಬರಬಾರ್ದು. ಬರುದಿರ್ಲಿ ಬಾಬಾಯ್ನ 5,000 ಖರ್ಚಾಕತಿ ಅಲ್ಲಿದ್ದ ಇಲ್ಲಿಗೆ ಬರಕ್ಕೆ. ಅಯ್ಯೋ, ನಿಮ್ದು 5,000 ಖರ್ಚಾಯ್ತದೆ. ನಂದು 1000-500 ಖರ್ಚಾಗದೆ. ನಾನು ಕೇಳ್ಯಾರು 5,000 ದುಡ್ದ 500 ದೊಡ್ಡದ ಅವ್ರು ಬರ್ಬೇಕು, ಕೇಳಿ ಪದೇ ಮರಿ ಅಂತ ತರ್ಬೇಕು. ನಮ್ಮವು ಖರ್ಚಿರ್ತಾವಲ್ವೇ. ಅಲ್ಲ ಬಾಬಾಯ್ನ ನಾನು ಅರ್ಥ ಅರ್ಥ ಮಾಡ್ಕೊತೀನಿ. ಸಂಜೆ ನನ್ನೊಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡೆ. ಹೋಗೋಣ. ಆಯ್ತಾ, ಈಗ ಕ್ಲಾಸ್ ತಗೊಂಡ್ಬರ್ತೀನಿ. ಕೊಡವಾಗಿ ನಂಗೆ ಗೊತ್ತಾಗ್ತದೆ. ಹೌದು, ಎಲ್ಲಿ ನನ್ನ ಆದ್ಮಿ ಕಾಣ್ತಿಲ್ವಲ್ಲ. ಅವಳು ಮನ್ಗೋಗುದಿಲ್ಲ, ಹೊರಗಡೆ ಆಗಿ ಆಚೆ ಕೂತವಳೆ. 3 ಬಟ್ಟೆ ಒಗದ್ಬೋದು ನಡೆಯವ. ಏನಾರ ಅಂದ್ಯಾ? ಬಟ್ಟೆ ಕುಕ್ಬೇಕು. ಇಷ್ಟು ನೋಡ್ತ ಬೆದ್ದು ತೋರ್ ಮನೆಂತ ಬಂದ್ರೆ ಬಟ್ಟೆ ಕುಕ್ಕು ಅಂದ್ಯಾ ನನ್ನ? ನೀನು ಸುಮ್ಮನೆ ಉಣ್ಕೋಗ್ ಮಾಡ್ಕ ಬಂದ. ಅವಳು 2 ದಿನ ಸವರ್ಸ್ಕಲಿ ನೋಡಿ. ಏನೋ ಅನ್ಕೊ ಬಂದೆ, ನಾಲ್ಕು ನೆಮ್ಮದಿ ತಿಂತೋಗೋಣ ಅಂತ ಇವ್ ನೋಡಿದ್ರಿಂದ ಕೂತಾಳೆ. ಉಂಟಾಯ್ಯಾ? ವಾಟ್ ತುಂಬ ಹೋಗ್ಬಿಟ್ಟು ನನ್ನ ಒಂದು 4 ಜೊತೆ ಬಟ್ಟೆ ಒಳ್ಳೆ ಟೈಮಿಗೆ ಬಂದಿದೆ. ಹೋಗ್ರಾಕ್ ಬಿಡೋಣ. ಬೇಕಿತ್ತೆ ಅಲ್ಲೇ ಇದ್ದಿದ್ರೆ. ಅಬ್ಬಾ, ಆಯ್ತಾಯ್ತು. ಕೆಮ್ಮೋದಕ್ಕೆ ಯಾಕ್ರಿಸಿದಲ್ಲ ಅಂತ ಬಿಟ್ಕೊಬೇಡ. ನೀ ಬಂದೇ ಗೊತ್ತಾಯ್ತು ಕಣ. ಕೂತ್ಕೋ. ಆಮೇಲೆ ಏನ್ ಸಮಾಚಾರ? ಹೊಟ್ಟೆ ತುಂಬ ಉಂಡ? ಇನ್ನೊಂದ್ ರೌಂಡ್ ಜಗಳ ಆಡ್ಮ? ನಾನೇ ಜಗಳ ಮಾಡಕ್ಕೆ ಬಂದಿನಿ ಅನ್ಕಂಡ್ಲ. ನಿಮ್ ಬಾವ್ ಒಂಚೂರು ಹೇಳ, ಒಂದ್ ಗುಂಜ್ ಬಂಗಾರ ಕೊಡ್ಸಲ್ಲ ಕಂಡ್ಲ ಅವನು. ಆಯ್ತು, ನಾನು ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡ. ನಿನ್ ಬಂಗಾರ ತಾನೇ ಬೇಕು? ಕಂಡ್ಲ ಗಂಡ ಏನಾರು ಅಲ್ಲಿ ಬಂಗಾರ ಬೇಕು ತಾನೆ? ಹಂಗಲ್ಲ ಕಂಡ್ಲ, ಒಂಚೂರು ಏನಾದ್ರು ಒಂದ್ ಗುಂಜ್ ಬಂಗಾರ ಹಾಕ್ಬೇಕಂತ ನನಗೂ ಆಸೆ ಇರಲ್ಲ. ನೀವಾರ ಒಂಚೂರು ಹೇಳ. ಇನ್ನೇನ್ ಆಸೆ ಇದೆ ಅದು? 2 ಚೈನು, 2 ಕಿವಿವಾಲ, 2 ಎಲ್ಲ ಹಾಕೋಬೇಕು. ನಾನು ಮಾತಾಡ್ತೀನಿ. ಅವನು ಆಮೇಲೆ ಇನ್ನೊಂದೇನು ಗೊತ್ತಾ, ಏನು ತೊಂದ್ರೆ ಇಲ್ಲ, ಕೊಡಿಸ್ತಾನೆ. ಅವನಂತೆ ಒಳ್ಳೆ ಗಂಡ ಸಿಗ್ಬೇಕು ಅನ್ನೋ ಪುಣ್ಯ ಮಾಡಿರ್ಬೇಕು. ಇನ್ನೊಂದ್ ಹೇಳ್ತೀನಿ ಕೇಳು, ಕೊಡಿಸ್ತಾನೆ. ನಾನು ಹೇಳ್ತೀನಿ. ಏನವ ಆರಾಮ ಕುತ್ಕೊಂಡ್ಬಿಟ್ಟಿಲ್ಲ? ಅಣ್ಣ ಮನೆಗೆ ಹೋಯ್ತಿರ್ನಿಲ್ಲ, ಅದಕ್ಕೆ ಕುತ್ಕೊಂಡಿವ. ಹೌದಾ? ನಮ್ ಬಾಬಾಯ್ ಹೆಂಗ್ ನೋಡ್ಕೊಂತಿದ್ದೆ ನಿನ್ನ? ಅವ್ರೇನ ಚೆನ್ನಾಗ್ ನೋಡ್ಕೊತಾರೆ. ಚೆನ್ನಾಗ್ ನೋಡ್ಕೊಂಡ ಅಂದ್ರೆ ಹೇಳ. ನೀನೇ ನಿನ್ ಹೆಂಡತಿಗೆ ಎದ್ರಿಕೊಂಡು 20 ಸತಿ ಇಲ್ಲಿ ಬಂದ್ ಕುತ್ಕೊಳ್ತೀಯ, ನನ್ಗೆ ಹೇಳ್ತೀರಿ. ಏನು ಅಂದಂಗಾಯ್ತಾ? ಏನಿಲ್ಲ ಅಣ್ಣ, ಏನಿಲ್ಲ. ಏನ್ ನಿನ್ ಹೆಂಡತಿ ಕೆಲ್ಸ ಅಂದ್ರೆ 20 ಸತಿ ನಮ್ಮ ಮನೆಗೆ ಬರ್ತಾ ಇರ್ತಾಳಲ್ಲ, ಅದ್ ಕೊಡ್ಸು, ಈ ಚಿನ್ನ ಕೊಡ್ಸು, ಇದ್ ಕೊಡ್ಸು, ಅದ್ ಕೊಡ್ಸು ಅನ್ಕೊಂಡು. ಏನ್ ಮಾಡ್ತೀವ? ನನಗೂ ಹೇಳಿ ಸಾಕಾಗಿ ಹೋಗ್ಬಿಡತ್ತೆ. ಹಗಲಲ್ಲೂ ಬರ್ತಾಳೆ, 6 ದಿವ್ಸಕೊಂಡ್ಬಿಟ್ಟು 3 ದಿವ್ಸಕೊಂಡ್ಬಿಟ್ಟು ಬರ್ತಾಳೆ. ಚಿನ್ನ ಕೊಡ್ಸು ಅಂತ ಓಡಾಡಿ ಬರ್ತಾಳೆ ನನ್ ಪಾಠ ಮಾಡಕ್ಕೆ. ನನ್ ಕೈಲಿ ಆದಿತ್ತಾ ಚಿನ್ನ ಕೊಡ್ಸಕ್ಕೆ? ಇವಾಗ ತಲೆ ಕೆಡ್ಸ್ಕೊಬೇಡ, ನನ್ ಗಂಡ ಅವನ ಅಲ್ವೇ, ಎಲ್ಲ ಸರಿ ಮಾಡ್ತಾನೆ. ಏನ್ ಸರಿ ಮಾಡ್ತಾನೋ ಏನು? ಹಾಲಾಗ ಹಾಕ್ತಾನೋ ನೀರಾಗ ಹಾಕ್ತಾನೋ? ಏನು ತಲೆ ಕೆಡ್ಸ್ಕೊಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಎಲ್ಲ ಸರಿ ಆಯ್ತದೆ. ಇನ್ನೊಂದು ಹೇಳ್ತೀನಿ ಕೇಳು, ಕೊಡಿಸ್ತಾನೆ. ನಾನು ಹೇಳ್ತೀನಿ. ಅದಕ್ಕೂ ಮೊದ್ಲೇ ನಿಂಗೊಂದು ಕತೆ ಹೇಳ್ತೀನಿ ಕೇಳು. ಏನ್ಲ ಅದು? ನಮ್ ಕರಿಯಣ್ಣರ್ ಮಹೇಶ
ಈಗ 1 ವರ್ಷದಿಂದ ಮದುವೆ ಆಯ್ತು ನೋಡು. 1 ವರ್ಷದಿಂದ ಮದ್ವೆ ಆಗಿದ್ದಾನೆ, ಅದೇ ಲಾಸ್ಟ್ ಮನೆ ಅವನು. ಮನೆ ಅವನು ಹಿಂಗೆ ಮದುವೆ ಆಗಿ 1 ವರ್ಷದಿಂದ ಹೆಂಡತಿ ಪ್ಯಾನ್ ತಕೊಡು, ಫ್ರಿಜ್ ತಕೊಡು, ಅದ್ ತಕೊಡು, ಇದ್ ತಕೊಡು, ಬಂಗಾರ ತಕೊಡು ಅಂತ ಕೇಳ್ತಿದ್ದಂತ. ಎಲ್ಲಾನು ತಕೊಟ್ಟವ್ನಿ. ಅವನ್ ಪಾಪ ಏನ್ ಮಾಡೋನು, ಒಳ್ಳೆ ಹುಡುಗ. ಹೌದಾ? ಫ್ಯಾಕ್ಟ್ರಿ ಬೇರೆ ಕೆಲಸ ಮಾಡ್ತಿದ್ದ ಅವನು, ಎಲ್ಲಾನು ಮಾಡ್ಕೊಟ್ಟ. ಆಮೇಲೆ ಹೋದ ವರ್ಷ ದೀಪಾವಳಿ ಕಳೆದಾಗ ಇಲ್ಲ ನಂಗೆ ಬೇಕೇ ಬೇಕು, ವಾಲೆ ಬೇಕು, ಜುಮ್ಕಿ ಬೇಕು ಅಂತಂದಂತೆ. ಏನು ಮಾಡ್ಲಿಲ್ಲ ಅವನು, ಚಾಟ್ ತಕ ಹಿಂಗ್ ಅಂದವನ ಅಷ್ಟೇ. ನಂಬವ ಅಂತವನಲ್ಲ ಒಳ್ಳೆಯವನು, ಹೇಳಿದ್ರೆ ಸಾಕು ಕೊಡಿಸ್ಬಿಡ್ತಾನೆ. ಆಯ್ತಾ? ಆಮೇಲೆ ಇನ್ನೂ ಒಂದ್ ಹೇಳ್ತೀನಿ ಕೇಳು. ಕಾರ್ಕಳಿಲಿ ಅದೇ ನಮ್ಮ ಇವನು ಸರ್ ಸುರೇಶ ಇರ್ಲಿಲ್ವಾ, ಇಲ್ಲಿಂದ ಅವಾಗ ಸೇರ್ಕಲಿಲ್ವಾ ಕಾರ್ಕಳಿಗೆ? ಹೌದ್ ಕಣ್ಲ ಹೇಳ. ಅವನ್ ಕೇಳಿ ಹೇಳ್ತೀನಿ. 10 ವರ್ಷ ಆಗಿತ್ತು ಅವ್ನ ಮದ್ವೆ ಆಗಿ. ಅವತ್ತಿಂದ ಏನು ಕೇಳ್ಕೊಂಡಿರ್ಲಿಲ್ವ. ಏನು ಈಗ ಮೊನ್ನೆ ಕಬ್ಬು ಕಡ್ದು ದುಡ್ಡು ಗೊತ್ತು ಅಂತ ಅನ್ಬಿಟ್ಟು ಕಿವಿಗೆ ಜುಮ್ಕಿ ಮಾಡಿಸ್ಕೊಡು ಅಂತ ಕೇಳಿದ. ಅವ್ನು ಏನು ಮಾಡ್ಲಿಲ್ಲ ಅಂತೆ, 2 ಕಿವಿನೂ ಕುಡ್ಲಿತಕ್ಕ ಚರ್ರ ಅಂತ ಕುದ್ಬಿಟ್ಟು ಅವ್ನು. ಇಟ್ಸು ಅದ್ ಬಿಟ್ರೆ ನಮ್ ಬಾಬು ಏನಿಲ್ಲ, ಹೇಳ್ಬೇಕು ಅಂತ ಕೊಡ್ತಾನೆ. ನಿನಗೇನ್ ಬೇಕು ಅಂದ? ಏನು ಬೇಡ ಕಣ್ಲ. ನಾನು ಹೇಳ್ತೀನಿ, ನಾನು ಹೇಳ್ಬಿಟ್ಟು ಕೊಡಿಸ್ತೀನಿ, ಸುಮ್ಮನಿರು. ಬೇಡ ಕಣ್ಲ, ಇನ್ನೊಂದ್ ಕತೆ ಅದೇ. ಬೇಡ ಕಣ್ಲ, ಬೇಡ. ನನ್ಗೆ ಊರಿಗೆ ಟೈಮ್ ಇರ್ತತೆ, ನಾ ಊರಿಗೆ ಹೋಯ್ತೀನಿ ಕಣ್ಲ. ಮಕ್ಳು ಬೇರೆ ಟ್ಯೂಷನ್ ಬಂದವ ಬರ್ಲಿಲ್ಲ. ಬೇಡ ಕಣ್ಲ, ಹೋಗ್ಬಿಡ್ತೀನಿ ಕಣ್ಲ. ಸರಿ ಆಯ್ತು. ತಿನ್ನಬೇಕೆ ನಿಂಗೆ? ಕಟ್ಕೊಂಡ್ರ ಗಂಡನ್ ಮಾತು ಕೇಳಂಗಿಲ್ಲ, ಇನ್ನು ಅವ್ರ ತಮ್ಮನ್ ಮಾತು ಕೇಳ್ತಾಳ ಅವಳು. ಅಣ್ಣ ಅವಳು ನಿನ್ ಮದ್ವೆ ಆದ್ಮೇಲೆ ನಿನ್ ಹೆಂಡತಿ, ಅದ್ ಮದ್ವೆನ್ಕಿಂತ ಮುಂಚೆ ಅವ್ರ ತಮ್ಮ. ಅವ್ನ ಹೆಂಗ್ ಹೇಳ್ಬೇಕು ಅಂತ ಗೊತ್ತು, ಹೇಳ್ ಕಳಿಸ್ತಾನೆ, ಸುಮ್ನಿರು. ಅದೇ ಹೆಂಗೆ ಅಂತ. ಮದ್ವೆ ಆಗಿ 2 ವರ್ಷ ಆಯ್ತು, ನನ್ಗೆ ಒಂದ್ ಚಿನ್ನದ್ ಕೊಂಡಿ ಕೊಡ್ಸಿಲ್ಲ. ಇನ್ ಅವ್ರು ಕೊಡ್ಸಕ್ ಬಿಡ್ತಾನ? ನೀನ್ ತಲೆ ಕೆಡ್ಸ್ಕೊಬೇಡ, ಇನ್ನೊಂದ್ 5 ನಿಮಿಷದಲ್ಲಿ ತಕತಾಯಿ ಅಂತ ಬಂದ್ ಕರ್ಕೊಂಡೋಯ್ತಾರೆ, ಸುಮ್ನೆ ಇರು. ಹಾಲಾಗ ಹಾಕ್ತಾನ, ನೀರಾಗ ಹಾಕ್ತಾನ ನನ್ ಬಾಮೈನ ವಯಸ್ಸೇನೋ ಚೇಂಜ್ ಆದಂಗ ಆಯ್ತಲ್ಲ. ಟೈಮ್ ಆಯ್ತು, ಹೋಗೋಣ. ನೀವ್ ಮಾತಾಡ್ತಾ ಇರೋದು? ಹ್ಞೂನ್ರಿ, ನಾನೇ ಮಾತಾಡ್ತಾ ಇರೋದು. ಏನೋ ಚಿನ್ನ ಕೊಡ್ಸೋ ಗಂಟ ನಾವ್ ಬರೋದೇ ಇಲ್ಲ ಊರಿಗೆ ಅಂತ ಹೇಳ್ತಾ ಇದ್ದೆ. ಅಯ್ಯೋ, ನಿಮ್ಮಂತ ಚಿನ್ನದಂತ ಗಂಡ ಇರ್ಬೇಕಾದ್ರೆ ನನಗೆ ಯಾಕ್ರಿ ಚಿನ್ನ? ನಾನೇ ನಿಮಗ್ ಸಂಘದಲ್ಲಿ ದುಡ್ಡು ತಗೊಂಡು ನಿಮಗೊಂದು ಚಿನ್ನದ ಬ್ರಾಸ್ಲೆಟ್ ಮಾಡ್ಸಾಕ್ತೀನಿ. ಬರ್ರಿ, ಟೈಮ್ ಆಯ್ತು, ಹೋಗೋಣ. ಬೇಗ ಬನ್ರಿ. ಚಿಕನ್ ಬಾಕ್ಸಿಗೆ ಹಾಕ್ಸ್ಕೊಂತೀನಿ, ಮತ್ಯಾರು ಹೋಗಿ ಅಡ್ಗೆ ಮಾಡ್ತಾರ್ರಿ. ನಂಗೆ ಬೇರೆ ಸೊಂಟ ನೋವು. ಬೇಗ ಹೋಗಿ ಅಮ್ಮನ ಹತ್ರ ಸ್ವಲ್ಪ ಚಿಕನ್ ಬಾಕ್ಸಿಗೆ ಹಾಕ್ಸ್ಕೊಂತೀನಿ. ಬೇಗ ಬನ್ನಿ, ಹೋಗೋಣ. ಬಾಮೈನ ಏನ್ ಮೋಡಿ ಮಾಡಿದೆ ಕಣೋ. ಕೋಟಿ ನಮನ ನಿನಗೆ ಬಾಮೈನ. ಹೋಗ್ ಬರ್ಲಲ್ವಾ ತಂಗಿ? ಅಣ್ಣ ಖುಷಿ ಆಯ್ತಾ? ಖುಷಿ ಆಯ್ತಾ ಬಾ. ನನ್ ಬಾಮೈನ್ ಏನೋ ಮಾಡಿ ಮೋಡಿ ಮಾಡ್ಬಿಟ್ಟಾನೆ. ಅದೇ ಖುಷಿಗೆ ನನ್ಗೊಂದ್ 2 ಗ್ರಾಮ್ ಚಿನ್ನ ಮಾಡಿಸ್ಕೊಡೋಣ.